ವೀಕ್ಷಕರೇ, ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸರಸ್ವತಿ ಪೂಜೆಯ ವಿವರವಾದ ಮಾಹಿತಿಯನ್ನ ಗುರುಜಿ ತಿಳಿಸಿಕೊಡ್ತಾರೆ. ಜೊತೆಗೆ ನವರಾತ್ರಿಯ 7ನೇ ದಿನ ಇವತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ಯಾ ಕುಂದೀಂದು ದುಶಾರಹ ರಥಬಲ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾವರದಂಡ ಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರದಭಿಹೇತ್ ದೇವೈ ಸದಾ ಪೂಜಿತ ಸಾ ಮಂಪಾದ ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ. ಓಂ ಶ್ರೀ ವಿದ್ಯಾ ಸರಸ್ವತಿಯೇ ನಮಃ. ಗುರುಜಿ, ಮೇಷ ರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇವತ್ತಿನ ದಿವಸ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರದ ಒಂದು ಭಾವ 2 ಗಂಟೆ 25 ನಿಮಿಷದವರೆಗೆ ಜ್ಯೇಷ್ಠ ನಕ್ಷತ್ರದ ಚಂದ್ರನ ಸಂಚಾರ, ತದನಂತರವಾಗಿ ಮೂಲ ನಕ್ಷತ್ರದ ಚಂದ್ರನ ಸಂಚಾರವಿರ್ತಕ್ಕಂಥದ್ರಿಂದ ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಇವತ್ತಿನ ದಿವಸ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಮಕ್ಕಳ ಉಲ್ಲಾಸಕ್ಕಾಗಿ ಅಥವಾ ಸಂಗಾತಿಯ ಇಷ್ಟಾರ್ಥವನ್ನು ಈಡೇರಿಸೋಕ್ಕೋಸ್ಕರವಾಗಿ ಪ್ರಯಾಣವನ್ನು ಮಾಡುವಂಥ ಒಂದು ಸಂದರ್ಭಗಳು, ಸನ್ನಿವೇಶಗಳು ಬರುವಂಥದ್ದು. ತಲೆನೋವು, ನರದೌರ್ಬಲ್ಯ, ಕಣ್ಣು ಹೋರು, ಅಧಿಕ ಸುಸ್ತು, ಪಿತ್ತಬಾಧೆಗಳು, ಬೆನ್ನು ನೋವು ಹೆಚ್ಚಾಗಿ ಕಾಡುವಂಥ ಒಂದು ದಿವಸವಾಗಿರುವಂಥದ್ದು. ಕೋರ್ಟ್ ಕಚೇರಿಗಳಿಗಾಗಿ, ಉದ್ಯೋಗ ಹುಡುಕಾಟಕ್ಕಾಗಿ ಅಲೆದಾಟವನ್ನು ಮಾಡುವಂಥ ಒಂದು ಸ್ಥಿತಿ ಈ ಮೇಷರಾಶಿನವ್ರದ್ದಾಗಿರುವಂಥದ್ದು. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಅಧಿಕ ಧನಾಗಮನವಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಪಿತ್ರಾರ್ಜಿತ ಆಸ್ತಿಯ ಪತ್ರ ವ್ಯವಹಾರಗಳಲ್ಲಿ ತೊಡಗುವಂಥದ್ದು. ಮಕ್ಕಳಿಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ಮಕ್ಕಳ ಹಠಮಾರಿತನ ಅಂತಕ್ಕಂಥದ್ದು, ಸ್ವಲ್ಪ ಒರಟತನ ಅಂತಕ್ಕಂಥದ್ದು ಹೆಚ್ಚಾಗಿ ನಿಮ್ಮನ್ನ ಪೀಡಿಸ್ತಕ್ಕಂಥ ಒಂದು ಸ್ಥಿತಿ ಈ ವೃಷಭ ರಾಶಿನವ್ರದ್ದಾಗಿರುವಂಥದ್ದು. ಹೆಸರು ಕಾಳನ್ನು ದಾನವಾಗಿ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಬಾಯಿ ಹುಣ್ಣು ಕಾಡ್ತಕ್ಕಂಥದ್ದು, ಆಹಾರ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ಭೂಮಿ ಮತ್ತು ವಾಹನ ನೋಂದಣಿ ಕಾರ್ಯಗಳಲ್ಲಿ ಆಸಕ್ತಿಯನ್ನು ವಹಿಸುವಂಥದ್ದು. ಮೊಬೈಲ್, ಕಂಪ್ಯೂಟರ್, ಮುದ್ರಣಾ ಕ್ಷೇತ್ರದಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳ ಆಟಿಕೆ ಅಥವಾ ವ್ಯವಹಾರ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಮತ್ತು ಲಾಭದ ಪ್ರಮಾಣಗಳು ಅಧಿಕವಾಗಿ ಬರುವಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು. ಪುಟ್ಟ ಮಕ್ಕಳಿಗೆ ಚಪಾತಿಯನ್ನು ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಕುಟುಂಬ ಪ್ರಯಾಣಕ್ಕಾಗಿ ಅಧಿಕ ಖರ್ಚುಗಳು ಬರುವಂಥದ್ದು. ಮಕ್ಕಳು ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅಥವಾ ಸೇವಕರ ಬದಲಾವಣೆ ಅಥವಾ ಕೆಲಸಗಾರರ ಬದಲಾವಣೆಗೆ ಆಲೋಚನೆಯನ್ನು ಮಾಡುವಂಥ ಒಂದು ಸ್ಥಿತಿ ಈ ಕಟಕ ರಾಶಿನವ್ರದ್ದಾಗಿರುವಂಥದ್ದು. ತುಳಸಿಯಿಂದ ವೆಂಕಟೇಶ್ವರನಿಗೆ ಪೂಜೆಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಉದ್ಯೋಗ ದೊರಕುವುದರಿಂದ ಅಥವಾ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ಬದಲಾವಣೆಯಿಂದ ಆರ್ಥಿಕ ಸಮಸ್ಯೆಗಳು ಬಗೆಹರಿತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುವಂಥದ್ದು. ದರ್ಪದ ಅಥವಾ ಅಧಿಕಾರದ ಅಥವಾ ಒರಟುತನದ ನೇರ ನುಡಿಯ ಮಾತುಗಳಿಂದ ಸ್ವಲ್ಪ ಸಮಸ್ಯೆಗಳು ಸಿಲುಕ್ತಕ್ಕಂಥ ಒಂದು ಸಂದರ್ಭಗಳು ಬರುವಂಥದ್ದು. ಸ್ಥಿರಾಸ್ತಿ, ವಾಹನ ಖರೀದಿಗೆ ಸ್ನೇಹಿತರಿಂದ ಧನ ಸಹಾಯವೂ ಕೂಡ ಲಭಿಸುವಂಥದ್ದನ್ನು ಇವತ್ತಿನ ದಿವಸ ಈ ಸಿಂಹರಾಶಿಯನ್ನು ನೋಡುವಂಥದ್ದು. ಹಸಿರು ಬಟ್ಟೆಯನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ವಿದೇಶಗಳಲ್ಲಿರುವ ಅಥವಾ ದೂರ ಪ್ರದೇಶದಲ್ಲಿರುವ ಉದ್ಯೋಗ ಮಿತ್ರರ ಭೇಟಿಯಾಗುವಂಥ ಒಂದು ಸಂದರ್ಭ. ಸ್ವಂತ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮತ್ತು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವಂಥದ್ದು. ಉದ್ಯೋಗ ಒತ್ತಡಗಳು, ಮೇಲಧಿಕಾರಿಗಳಿಂದ ಆದಂತಹ ಕಿರುಕುಳಗಳು ಸ್ವಲ್ಪ ನಿದ್ರಾಭಂಗವನ್ನು ಮಾಡುವಂಥ ಒಂದು ಸ್ಥಿತಿಗೆ ಇವತ್ತಿನ ದಿವಸ ಈ ಕನ್ಯಾ ರಾಶಿನವ್ರದ್ದಾಗಿರುವಂಥದ್ದು. ಅನಾಥ ಮಕ್ಕಳಿಗೆ ಸಹಾಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಪುಷ್ಪ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪ ಅವರೇ. ನಮಸ್ಕಾರ ಮೇಡಮ್. ಹೇಳಿಮಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬ್ರದರ್ ಬಗ್ಗೆ ಕೇಳಬೇಕಿತ್ತು. ಹೆಸರು ಹೇಳಿಮಾ ಅವ್ರದ್ದು? ನವೀನ್ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 18-11-1990. 18-11-1990. ಸರಿ, ಸಮಯ ತಿಳಿಸಿ. ಸಮಯ ಬೆಳಗ್ಗೆ 4:55. ಸಮಯ ಕರೆಕ್ಟ್ ಇದೆಯಮ್ಮ? ಹಾ, ಕರೆಕ್ಟ್ ಇದೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ನಮಃ ಶಿವಾಯ. ನಮಸ್ತೆ ಗುರುಜಿ. ಬೆಳಗಿನ ಜಾವ 4:55. ಹೌದು. ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಜಾತಕದ ಸ್ಥಿತಿಗತಿಗಳನ್ನು ನೋಡುವಂಥ ಒಂದು ಸನ್ನಿವೇಶದಲ್ಲಿ ರಾಹು ವಕ್ರತ್ವ, ಕುಜ ವಕ್ರತ್ವವನ್ನು ಹೊಂದಿರತಕ್ಕಂಥ ಲಗ್ನಾಂಶ ಚಿತ್ತಾ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಚಿತ್ತಾ ನಕ್ಷತ್ರದಲ್ಲಿ
ಹತ್ತತ್ರ ಸುಮಾರು 2 ವರ್ಷ 3 ತಿಂಗಳಾಗಿದೆ. ಈ ಜಾತಕಕ್ಕೆ ವಿಪರೀತವಾದಂಥ ಸಂಕಷ್ಟಗಳ ಸರಮಾಲೆಗಳು ಅಂತಕ್ಕಂಥದ್ದು ಹುಡುಕಿಕೊಂಡು ಬಂದಿರತಕ್ಕಂಥ ಒಂದು ಸನ್ನಿವೇಶಗಳು, ಉದ್ಯೋಗದಲ್ಲಿ ಸಮಸ್ಯೆಗಳು ಎದುರಾಗ್ತಾ ಇದೆ, ಯಾಕೋ ಆಕಸ್ಮಿಕವಾಗಿ ಅವಘಡಗಳು ಎದುರಾಗ್ತಾ ಇದೆ, ಹೇಗಿರ್ತದೆ ಏನಿರ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳೇ ಇಲ್ಲ, ಭವಿಷ್ಯವೇ ಕತ್ತಲಾಗಿ ನಿಂತಿದೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿ ಬಂದಿದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ವಿಶೇಷವಾಗಿ ಜಾತಕಕ್ಕೆ ಅನುಕೂಲಗಳಾಗಬೇಕು, ಎಲ್ಲಾ ರೀತಿಯಲ್ಲಿ ಪ್ರಗತಿಯನ್ನು ಕಾಣಬೇಕು ಅಂದ್ರೆ ಪ್ರತಿ ಸೋಮವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿಸೋಕೆ ಹೇಳಿ. ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. 11 ಸೋಮವಾರಗಳ ಕಾಲ ಹಾಲಿನ ಅಭಿಷೇಕವನ್ನು ಮಾಡಿಸಿ 11ನೇ ಸೋಮವಾರ ಏಕಾದಶ ರುದ್ರಾಭಿಷೇಕ ಅಂತಕ್ಕಂಥದ್ದು ಬರುತ್ತೆ. ಆ ಏಕಾದಶ ರುದ್ರಾಭಿಷೇಕ ಅಂದ್ರೆ ಏಕವಾರ ರುದ್ರಾಭಿಷೇಕ ಅಂತಲೂ ಕರೀತಾರೆ. ಆ ಏಕವಾರ ರುದ್ರಾಭಿಷೇಕವನ್ನು ಮಾಡಿಸಿ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಪುಷ್ಪ ಅವರೇ. ಮತ್ತೊಬ್ರು ಕಾಲರ್ ಬಾನು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಬಾನು ಅವರೇ. ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕು. ಹುಟ್ಟಿದ ದಿನಾಂಕ ತಿಳಿಸಿ. 3/7/1996. 3/7/1996. ಸಮಯ ತಿಳಿಸಿ. ಬುಧವಾರ ಬೆಳಗ್ಗೆ 9 ಗಂಟೆಗೆ. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ, ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ಶ್ರವಣ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು. ಗುರು ಸ್ವಕ್ಷೇತ್ರತನಾಗಿದ್ರು ಕೂಡ ವಕ್ರತ್ವ, ಬುಧ ಸ್ವಕ್ಷೇತ್ರ, ಅದರಲ್ಲೂ ಕೂಡ ಶುಕ್ರನ ಸ್ವಕ್ಷೇತ್ರ ಈತನಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಆಶ್ಲೇಷ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಯಾಕೋ ಸುಮಾರು ಇತ್ತೀಚೆಗಂತೂ ಸುಮಾರು 6 ತಿಂಗಳಿಂದ ಇತ್ತೀಚೆಗಂತೂ ಕೂಡ ಮಾನ ಅಪಮಾನಗಳಿಗೆ ಗುರಿಯಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂಥ ಒತ್ತಡೆಗೆ ಸಿಲುಕ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು. ನಾನು ಬೆಳೆಯಬೇಕು, ಎಲ್ಲ ಒಂದು ಉತ್ತಮವಾದಂಥ ಹೆಸರನ್ನು ಗಳಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ತುಂಬ ಆಸೆಗಳಿದೆ, ತುಂಬ ಕಲ್ಪನೆಗಳಿದೆ. ಒಂದು ಸ್ವಂತವಾದ್ದೇನಾದರೂ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಥವಾ ಸ್ವಂತವಾದ ನನ್ನದೇ ಏನಾದರೂ ಒಂದು ಪ್ರಗತಿಯನ್ನು ಸಾಧಿಸಬೇಕು ಅನ್ನೋ ರೀತಿಯಾದಂಥ ಒಂದು ಆಸೆಗಳಿದೆ. ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣಗಳು ಸೃಷ್ಟಿಯಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣವಾಗಿದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೇಳಿ, ಏನಾಗ್ಬೇಕು? ಅದೇ ಗುರುಜಿ, ಜಾಬ್ ಬಗ್ಗೆ ಮತ್ತೆ ನಮ್ಮ ಮನೇಲಿ ಇರೋ ಪ್ರಾಬ್ಲಮ್ ಬಗ್ಗೆ ಕೇಳ್ಬೇಕು. ನಮ್ ತಂದೆ ಹುಷಾರೇ ಇಲ್ಲ. ಆಕ್ಚುಲಿ ಬಳ್ಳಾರಿಗೆ ಬಂದಾಗಿಂದ ನಮ್ ತಂದೆ ಒಂಥರ ಆಡ್ತಾ ಇದ್ದಾರೆ, ಅವ್ರಿಗೆ ಹುಷಾರೇ ಇಲ್ಲ. ಮೊದ್ಲು ಇರೋ ತರ ಇಲ್ಲ. ಅದಕ್ಕೆ ಆಗ್ಲಿ ತಾಯಿ, ಆಗಲಿ. ಈ ಜಾತಕಕ್ಕೆ ನಿಮ್ಮ ತಂದೆಯವರಿಗೆ ಹುಷಾರಿಲ್ಲದೆ ಆಗಿ ಸುಮಾರು ಹತ್ತತ್ರ 2 ವರ್ಷ 3 ತಿಂಗಳಾಗಿದೆ. 2 ವರ್ಷ 3 ತಿಂಗಳಿಂದಲೂ ಕೂಡ ನಿಮ್ಮ ತಂದೆಯವರಿಗೆ ಯಾಕೆ ಹಂಗಾಗ್ತಾರೆ, ಡಾಕ್ಟರ್ ಕೈಲೂ ಕೂಡ ಕಂಡಿಡಿದ ಕಾಲ ಆ ರೀತಿಯಾದ ಸಮಸ್ಯೆಗಳು ಉದ್ಭವ ಆಗಿರ್ತದೆ ಈ ಜಾತಕಕ್ಕೆ. ಹಾಗಾಗಿ ಒಂದು ಕೆಲಸವನ್ನ ಮಾಡಿ, ಪ್ರತಿ ಮಂಗಳವಾರ ಅಲ್ಲೆಲ್ಲಾದ್ರೂ ಗಣಪತಿ ದೇವಸ್ಥಾನವಿಲ್ಲಾದ್ರೂ ಇದ್ದರೆ ಆ ಗಣಪತಿ ದೇವಸ್ಥಾನಕ್ಕೆ ಇವರ ಕೈಯಾರೆ, ನಿಮ್ಮ ತಂದೆಯ ಕೈಯಾರೆ ಕೆಂಪು ಕಣಗಿಲೆ ಹೂವಿನಿಂದ ನಿಮ್ಮ ತಂದೆಯ ಮುಂದೆನೆ ಆ ಕೆಂಪು ಕಣಗಿಲೆ ಹೂವಿನಿಂದ ಅಷ್ಟೋತ್ತರವನ್ನ ಮಾಡಿಸ್ಬಿಟ್ಟು ಆ ಕೆಂಪು ಕಣಗಿಲೆ ಹೂವನ್ನ ತನ್ನ ಜೇಬಿನಲ್ಲಿ ಇಟ್ಕೊಂಡಿರೋದಕ್ಕೆ ಹೇಳಿ 1 ವಾರ, ನೆಕ್ಸ್ಟ್ ಮಂಗಳವಾರದವರೆಗೆ, ತದನಂತರವಾಗಿ ಮಂಗಳವಾರ ಅದೇ ರೀತಿಯಾದ ಕೆಂಪು ಕಣಗಿಲೆಯಿಂದ ಅರ್ಚನೆಯನ್ನು ಮಾಡಿಸೋದಕ್ಕೆ ಹೇಳಿ. ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಮಂಗಳವಾರ ಮಾಡಿಸ್ಕೊಂಡು ಬನ್ನಿ. ಶುಭವಾಗಲಿ. ಧನ್ಯವಾದಗಳು ಭಾನು ಅವರೇ. ವೀಕ್ಷಕರೇ, ಇವತ್ತು ನವರಾತ್ರಿಯ 7ನೇ ದಿನ ಆಗಿರೋದ್ರಿಂದ ಸರಸ್ವತಿ ಪೂಜೆಯನ್ನ ಮಾಡಲಾಗುತ್ತೆ. ವಿದ್ಯಾರ್ಥಿಗಳು ಯಂತ್ರ ಮಂತ್ರ ದೀಕ್ಷೆಯನ್ನ ಪಡ್ಕೊಳ್ಬೇಕಾದ್ರೆ ಗುರುಜಿ ಅವರ ದೂರವಾಣಿ ಸಂಖ್ಯೆ ಹೀಗಿದೆ. ಆಸಕ್ತರು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಗುರುಜಿ, ಇನ್ನು ಉಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಮಿತ್ರರೊಂದಿಗೆ ದೂರ ಪ್ರಯಾಣವನ್ನು ಮಾಡುವಂಥದ್ದು, ತಂದೆಯಿಂದ ಧರ್ಮ ಕಾರ್ಯಗಳಿಂದ ದಾನ ಧರ್ಮಗಳಿಂದ ಖರ್ಚುಗಳು ಅಧಿಕವಾಗಿ ಬರುವಂಥದ್ದು, ಪತ್ರಿಕೋದ್ಯಮ, ಕಂಪ್ಯೂಟರ್, ದೂರ ಸಂಪರ್ಕ, ವಾಣಿಜ್ಯ ತೆರಿಗೆ, ಸಾಹಿತ್ಯ, ಟಿವಿ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಕೆಲಸಗಳು ಹೆಚ್ಚಾಗಿ ನಿದ್ರೆಗೆಡಿಸ್ತಕ್ಕಂಥ ಅಥವಾ ನಿದ್ರೆಗೆಡುವಂಥ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದನ್ನು ಇವತ್ತಿನ ದಿವಸ ತುಲಾ ರಾಶಿಯವರು ನೋಡುವಂಥದ್ದು. ಹಸಿರು ತರಕಾರಿಯನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ವೃಶ್ಚಿಕ ರಾಶಿ, ಸರ್ಕಾರಿ ಕ್ಷೇತ್ರ, ಆಮದು ರಫ್ತು, ವ್ಯಾಪಾರ ಕ್ಷೇತ್ರ, ರಾಜಕೀಯ ಅಥವಾ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ
ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ, ಮೇಲಧಿಕಾರಿಗಳಿಂದ ಅನುಕೂಲದ ಒಂದು ಪ್ರಾಪ್ತಿ, ಉನ್ನತ ಗೌರವ ಸ್ಥಾನದಲ್ಲಿರ್ತಕ್ಕಂಥವರು ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಳ್ತಕ್ಕಂಥದ್ದು, ಅವರ ಪರಿಚಯವಾಗಿ ಸ್ನೇಹಕ್ಕೆ ತಿರುಗತಕ್ಕಂಥದ್ದು ಅಥವಾ ಉತ್ತಮವಾದಂಥ ಸ್ನೇಹ ಬಾಂಧವ್ಯ ಬೆಳೀತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತಿನ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಧನುಸ್ಸು ರಾಶಿ, ಉದ್ಯೋಗ ಕಾರಣ ನಿಮಿತ್ತವಾಗಿ ಯಜಮಾನರ ಆಜ್ಞೆ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡುವಂಥದ್ದು, ತಾಂತ್ರಿಕ, ITBT ಕಂಪನಿಗಳಲ್ಲಿ, ಪತ್ರಿಕೋದ್ಯಮ, ಪ್ರಿಂಟಿಂಗ್, ಜೆರಾಕ್ಸ್, ಭಾಷಾ ಕಲಿಕಾ ಕ್ಷೇತ್ರದಲ್ಲಿ, ಲೆಕ್ಕ ಪರಿಶೋಧನಾ ಕ್ಷೇತ್ರದಲ್ಲಿ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದು, ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳ ಒಳಿತಾಗಿರ್ತಕ್ಕಂಥದ್ದು. ಸಂಗಾತಿಯ ದರ್ಪತನದಿಂದ, ಅಧಿಕಾರದ ಮದದಿಂದ, ಅಹಂಭಾವದ ನಡವಳಿಕೆಯಿಂದ ಬಾಧೆ, ನೋವನ್ನು ಅನುಭವಿಸ್ತಕ್ಕಂಥ ವಾತಾವರಣ ಈ ಧನುಸ್ಸು ರಾಶಿನೋದಾಗಿರುವಂಥದ್ದು. ಶ್ರೀ ಅಮ್ಮನವರ ದೇವಸ್ಥಾನದಲ್ಲಿ ಜೋಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಚರ್ಮದುರಿಕೆ, ಕುತ್ತಿಗೆಗೆ ನೋವು, ಸೊಂಟ ಬಾಧೆ, ಅಧಿಕ ಸುಚ್ಚು ಅಧಿಕವಾಗಿ ಕಾಡುವಂಥದ್ದು. ಆದರೆ ಹೃದಯ ಸಂಬಂಧಿ ಕಾಯಿಲೆಗಳಿರ್ತಕ್ಕಂಥವ್ರು, ಮೂರ್ಛೆ ರೋಗವಿರ್ತಕ್ಕಂಥವ್ರು, ಲಕ್ವ, BP ಇಂಥ ಒಂದು ಸಮಸ್ಯೆಗಳಿರ್ತಕ್ಕಂಥವ್ರು ಅನಿರೀಕ್ಷಿತವಾಗಿ ತೊಂದರೆಗಳೆದುರಾಗ್ತಕ್ಕಂಥ ಒಂದು ಸಂಭವಗಳಿರ್ತಕ್ಕಂಥದ್ದು ಉಂಟು. ಸ್ವಲ್ಪ ಎಚ್ಚರಿಕೆಯಿಂದ ಆರೋಗ್ಯವನ್ನು ನೋಡಿಕೊಳ್ತಕ್ಕಂಥದ್ದು ಇವತ್ತಿನ ದಿವಸ ಆಗಿರುವಂಥದ್ದು. ತಂದೆಯೊಡನೆ ಆದರೂ ಆಗ್ಬೋದು ಅಥವಾ ಪ್ರಯಾಣವನ್ನು ಮಾಡಬೇಕಾದರೂ ಪ್ರಯಾಣಿಕರೊಂದಿಗೆ ಆದರೂ ಆಗ್ಬೋದು, ಕಲಹವನ್ನು ಮಾಡಿಕೊಳ್ತಕ್ಕಂಥ ಒಂದು ವಾತಾವರಣ, ಸ್ನೇಹಿತರಿಂದ, ಕೆಲಸಗಾರರಿಂದ, ಬಾಡಿಗೆದಾರರಿಂದ, ಚಿಕ್ಕಪ್ಪನಿಂದ, ಕೂಲಿ ಕಾರ್ಮಿಕರಿಂದ ಸಮಸ್ಯೆಗಳನ್ನು ಅನುಭವಿಸುವಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಮಕರ ರಾಶಿನೋದಾಗಿರುವಂಥದ್ದು. ಕುಲದೇವತೆಗೆ ಹೆಸರು ಬೇಳೆ ಪ್ರಸಾದವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ಮಕ್ಕಳಿಂದ ಆಕಸ್ಮಿಕ ಅವಘಡಗಳು ಎದುರಾಗುವಂಥದ್ದು, ಪುಟ್ಟ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡಿಕೊಳ್ತಕ್ಕಂಥದ್ದು ಇವತ್ತಿನ ದಿವಸ ಬಹಳ ಒಳಿತು. ದಾಂಪತ್ಯ ಸಮಸ್ಯೆಗಳು ಪರಸ್ಪರ ವಿಚ್ಛೇದ ಹಂತವನ್ನು ತಲುಪುವಂಥದ್ದು ಅಥವಾ ದೂರವಾಗುವಂಥ ಒಂದು ಸಂದರ್ಭ ಅಥವಾ ಅಂಥ ಒಂದು ಆಲೋಚನೆಯಾದರೂ ಕೂಡ ಮಾಡುವಂಥ ಒಂದು ಸ್ಥಿತಿ, ಆತ್ಮ ಸಂಕಟ, ಅಪಕೀರ್ತಿ, ಮಾನಹಾನಿ, ಸೋಲು ಇವೆಲ್ಲವಕ್ಕೂ ಕೂಡ ಗುರಿಯಾಗುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣವಾಗಿ ಬರುವಂಥದ್ದು. ದ್ವಿಚಕ್ರ ವಾಹನದಲ್ಲಿ ಎಚ್ಚರಿಕೆ, ಸ್ವಲ್ಪ ಸಮಸ್ಯೆಗಳು ಅಥವಾ ಏನಾದರೂ ಸ್ವಲ್ಪ ಎಡವಟ್ಟುಗಳಾಗ್ತಕ್ಕಂಥ ಒಂದು ಸಂದರ್ಭ ಈ ಕುಂಭರಾಶಿ ನೋಡೋದಾಗಿರುವಂಥದ್ದು. ಓಂ ಶ್ರೀ ಸುದರ್ಶನಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಸೋದರ ಮಾವನಿಂದ, ಸ್ನೇಹಿತರಿಂದ, ಕಾರ್ಮಿಕರಿಂದ ಸಾಲದ ಸಹಾಯವನ್ನು ಬೇಡುವಂಥದ್ದು, ರಕ್ತದೋಷ, BP, ಕಣ್ಣು ಹುರಿ, ಪಿತ್ತಬಾಧೆ, ಬೆನ್ನು ನೋವು ಅಥವಾ ಬೆನ್ನು ಹುರಿ ಬರ್ತಕ್ಕಂಥದ್ದು, ತೀವ್ರ ದಾಹದಿಂದ ಹೆಚ್ಚಾಗಿ ನೀರು ಕುಡಿಯುವಂಥ ಒಂದು ರೀತಿಯಲ್ಲಿ ಆಗ್ತಕ್ಕಂಥದ್ದು, ಸ್ವಲ್ಪ ಮೈ ಬಿಸಿ ಆಗ್ತಕ್ಕಂಥದ್ದು, ಜ್ವರದ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ಇಂಥವುಗಳಿಂದ ಸ್ವಲ್ಪ ಬಳಲಿಕೆ ಆಗ್ತಕ್ಕಂಥ ಒಂದು ಸಂದರ್ಭ, ಸ್ಥಿರಾಸ್ತಿ, ವಾಹನ ಕಳೆದುಕೊಳ್ತಕ್ಕಂಥ ಒಂದು ಸಂದರ್ಭಗಳು ಅಥವಾ ಅಂತಹ ಆತಂಕಗಳಾದರೂ ಕೂಡ ಸೃಷ್ಟಿಯಾಗುವಂಥದ್ದನ್ನ ಈ ಮೀನರಾಶಿನೋ ನೋಡುವಂಥದ್ದು. ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಗುರುಜಿ, ಇನ್ನು ಇವತ್ತು ಶರನ್ನವರಾತ್ರಿಯ ಶಕ್ತಿ ದೇವತೆ ತಾಯಿ ಸರಸ್ವತಿಯನ್ನ ಪೂಜೆ ಮಾಡುವಂತಹ ದಿನ. ವಿದ್ಯಾರ್ಥಿಗಳು ಯಾವ ರೀತಿ ಸರಸ್ವತಿ ತಾಯಿಯನ್ನ ಹೋಲಿಸ್ಕೊಳ್ಬೇಕು, ಯಾವ ಪೂಜಾ ವಿಧಾನಗಳೇನು, ಹಾಗೆ ನೀವು ಯಂತ್ರ ಮಂತ್ರ ದೀಕ್ಷೆಯನ್ನ ಕೊಡಲಾಗತ್ತೆ ಅಂತ ಹೇಳ್ತಾ ಇದ್ರಿ, ಹೇಗೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ನಾವು ಈ ಪುಟ್ಟ ಮಕ್ಕಳಿಗೋಸ್ಕರವಾಗಿ, ವಿದ್ಯಾರ್ಥಿಗಳಿಗೋಸ್ಕರವಾಗಿ, ಯಾಕೋ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಗ್ರಹಗತಿಗಳಿಂದಲೂ ಮೊದಲು ಚೆನ್ನಾಗಿ ಓದ್ತಾ ಇದ್ರು, ಯಾಕೋ ಇತ್ತೀಚೆಗೆ ಆಗ್ತಾ ಇಲ್ಲ, ಯಾಕೋ ಒರಟುತನವನ್ನು ತೋರಿಸ್ತಾ ಇದ್ದಾರೆ, ಯಾಕೋ ಮರವಿನ ಸ್ವಭಾವಗಳು ಜಾಸ್ತಿ ಆಗ್ತಾ ಇದೆ, ಆ ಮಗುವಿಗೆ ಯಾಕೋ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಬರ್ತಾ ಇಲ್ಲ, ಆಸಕ್ತಿನೇ ತೋರಿಸ್ತಾ ಇಲ್ಲ ಅನ್ನೋ ರೀತಿಯಂಥವ್ರಿಗೆ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬ ಪುಟ್ಟ ಮಕ್ಕಳಿಗೂ ಕೂಡ, ಕಂದಮ್ಮಗಳಿಗೆ ಒಂದು ಮಂತ್ರದೀಕ್ಷೆ, ಸರಸ್ವತಿ ಯಂತ್ರ ಮತ್ತು ಮಂತ್ರ ದೀಕ್ಷೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯೋಗವನ್ನು ಪ್ರತಿ ವರ್ಷವೂ ಕೂಡ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಕಳೆದ ಬಾರಿಯೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದರೆ ನವರಾತ್ರಿ ಕಳೆದ ನಂತರವಾಗಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಬಾರಿ ಸರಸ್ವತಿಯ ಪೂಜೆ ದಿವಸವೇ ಕೊಡಬೇಕು ಅನ್ನೋ ಒಂದು ಸಂಕಲ್ಪ ಆ ಜಗನ್ಮಾತೆಯಿಂದ ಆಗಿರ್ತಕ್ಕಂಥದ್ರಿಂದ ಸರಸ್ವತಿ ಪೂಜೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಯಾರ್ಯಾರಿಗೆ ಸಮಸ್ಯೆಗಳಿದೆ ವಿದ್ಯಾರ್ಥಿಗಳಿಗೆ, ಅವರೆಲ್ಲರೂ ಕೂಡ ಆ ಯಂತ್ರ ಮತ್ತು ಮಂತ್ರ ದೀಕ್ಷೆಯನ್ನು ಪಡೆದುಕೊಳ್ಳಬಹುದು. ಆ ವಿದ್ಯಾರ್ಥಿಗಳಲ್ಲಿ ಪ್ರಗತಿ ಆಗದೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗೋದಕ್ಕೆ ಅನುಕೂಲವಾಗ್ತದೆ. ಒಂದು. ಎರಡನೇದಾಗಿ ಇವತ್ತು ಸಂಜೆ 6 ಗಂಟೆಗೆ ನಮ್ಮದೇ ದೇವಸ್ಥಾನದಲ್ಲಿ ಸರಸ್ವತಿ ಸನ್ನಿಧಾನದಲ್ಲೇ, ಸರಸ್ವತಿ ಮೂರ್ತಿ ಇರ್ತಕ್ಕಂಥ ಸನ್ನಿಧಾನದಲ್ಲಿ, ಮಹಾಲಕ್ಷ್ಮಿ ಲೇಔಟ್, ಶಂಕರ್ ನಗರ 5ನೇ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಸರಸ್ವತಿ ಸನ್ನಿಧಾನದಲ್ಲಿ
ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬರುವಂತರೆಲ್ಲರೂ ಕೂಡ ಮೊದಲೇ ನೀವು ಹೆಸರನ್ನು ನೋಂದಾಯಿಸಿಕೊಂಡು ಬರಬೇಕು. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಗದಿತವಾದಂಥ ನಿಯಮಿತವಾದಂಥ ಎಷ್ಟು ಬೇಕೋ ಅಷ್ಟನ್ನೇ ತಾಯಿತಗಳನ್ನು ಮಾಡಿರ್ತಕ್ಕಂಥದ್ರಿಂದ ಮೊದಲು ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಬೇಕು. ನಮ್ಮ ಕಚೇರಿಗೆ ಫೋನ್ ಮಾಡಿ ಮೊದಲು ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡ ನಂತರವಾಗಿ ಬರುವುದರಿಂದ ನಿಮಗೆ ಯಂತ್ರವನ್ನು ಕೊಡುವಂಥ ಒಂದು ಮಂತ್ರವನ್ನ ಕೊಡುವಂಥ ಒಂದು ದೀಕ್ಷೆಯನ್ನು ಕೊಡತಕ್ಕಂಥ ಒಂದು ಪ್ರಯೋಗವನ್ನ ಅಥವಾ ಪ್ರಯತ್ನವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ಸಂಜೆ 6 ಗಂಟೆಗೆ ಬಂದು ಆಗಮಿಸಿ ಅದರಲ್ಲಿ ಪಾಲ್ಗೊಳ್ಳಬಹುದು, ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬಹುದು. ಇನ್ನು ಸರಸ್ವತಿ ಪೂಜೆ ಮನೆಯಲ್ಲೇ ಮಾಡ್ತಕ್ಕಂಥವ್ರು ಅಥವಾ ಸರಸ್ವತಿ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಯಾಕೋ ಸರಸ್ವತಿ ಪೂಜೆ ಸರಸ್ವತಿ ಅನುಗ್ರಹ ಪ್ರಾಪ್ತಿ ಅಂತಂದ್ರೆ ಒಂದು ಮನೆಯಲ್ಲಿರ್ತಕ್ಕಂಥ ದಟ್ಟ ದಾರಿದ್ರ್ಯ ಅಂತಕ್ಕಂಥದ್ದು ಏನಾಗ್ತಾ ಇದೆ. ಯಾಕಂದ್ರೆ ಜ್ಞಾನ ಅಂತಕ್ಕಂಥದ್ದೇ ಆ ರೀತಿನಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸಬೇಕು, ಯಾವ ರೀತಿಯಾದಂಥ ಸ್ಥಿತಿ. ಬರೀ ಪುಸ್ತಕವನ್ನು ಓದ್ತಕ್ಕಂಥದ್ದಷ್ಟೇ ಜ್ಞಾನವಲ್ಲ, ನಮ್ಮ ನಡವಳಿಕೆಗಳು ಕೂಡ ಜ್ಞಾನವಾಗಿ ಪರಿವರ್ತನೆಯಾಗ್ತದೆ. ಯಾರ ಹತ್ತಿರ ಹೇಗೆ ವರ್ತಿಸಬೇಕು, ಯಾವ ರೀತಿಯಾದಂಥ ಸ್ಥಿತಿಯನ್ನು ತಂದು ಅದಕ್ಕೋಸ್ಕರವೇ ವಿದ್ಯಾಭ್ಯಾಸ ಅಂತಕ್ಕಂಥದ್ದನ್ನ ನಾವು ಕಲಿತಕ್ಕಂಥದ್ದು. ಅದರ ಒಂದು ಪ್ರಯತ್ನವಾಗಿ ಅಂತ ಒಂದು ಸ್ಥಿತಿಗತಿಗಳಲ್ಲಿ ಎಡವುತ್ತಾ ಇದ್ದೀರಿ ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಸರಸ್ವತಿ ಪೂಜೆಯ ಸ್ಥಿತಿಗತಿಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಮನೆಯಲ್ಲಿ ಏನಾದರೂ ಪುಟ್ಟ ಕಳಸವಿದ್ದರೆ ಓಕೆ, ಸಂದರ್ಭ ಅದಕ್ಕೆ ಅಡೆತಡೆಗಳಿಲ್ಲ. ಆದರೆ ಮನೆಯಲ್ಲಿ ಕಳಸವನ್ನ ಇಟ್ಟಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಸರಸ್ವತಿ ವಿಗ್ರಹವನ್ನು ಅಥವಾ ಗಣಪತಿ ವಿಗ್ರಹವಾದರೂ ಆಗಬಹುದು. ಯಾಕೆಂದ್ರೆ ಸರಸ್ವತಿ ಲಕ್ಷ್ಮೀ ಪೂಜಾ ಸ್ವರೂಪರಾಗಿ ಸಿದ್ಧಿಬುದ್ಧಿಯಾಗಿ ಗಣಪತಿ ಸನ್ನಿಧಾನದಲ್ಲೇ ಗಣಪತಿಯ ಜೊತೆನಲ್ಲೇ ಲಕ್ಷ್ಮೀ ಸರಸ್ವತಿಗಳು ಇರ್ತಕ್ಕಂಥದ್ದು. ಹಾಗಾಗಿ ಸರಸ್ವತಿ ವಿಗ್ರಹ ಇದ್ರೆ ಸಮಸ್ಯೆ ಇಲ್ಲ. ಒಂದು ವಿಳೆದೆಲೆ ಮೇಲೆ ಒಂದು ಅಡಿಕೆ ಅಪ್ಪನ ಮುಂದೆ ಇಟ್ಬಿಟ್ಟು ಗಣಪತಿಯ ಮುಂದೆ ಅಥವಾ ಸರಸ್ವತಿ ಮುಂದೆ ಇಟ್ಬಿಟ್ಟು ಪೂಜೆಯನ್ನು ಆ ವಿಗ್ರಹಕ್ಕೆ ವಿಧಿವಿಧಾನೋಕ್ತವಾಗಿ ಪೂಜೆಯನ್ನು ಮಾಡಬೇಕು. ಮೊದಲನೇದಾಗಿ ನಿಮಗೆ ಏನು ಬೇಕಾಗಿದೆ, ಯಾವ ದಾರಿದ್ರ್ಯತನ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳು ಏನಿರ್ತದೆ ಅದೆಲ್ಲವೂ ಕೂಡ ಯಾವ ರೀತಿ ಹೋಗ್ಬೇಕಾದ್ರೆ ಯಾವುದು ಹೋಗಬೇಕು ನಿಮಗೆ ಮೊದಲಿಗೆ ತಿಳ್ಕೊಬೇಕಾಗಿರ್ತಕ್ಕಂಥದ್ದಿಷ್ಟೇ. ನಮಗೆ ಯಾವುದು ಹೋಗಬೇಕು, ನಿಮಗೆ ಮಂತ್ರಪೂರ್ವಕವಾಗಿ ಸಂಕಲ್ಪ ಮಾಡೋಕೆ ಬಂದಿಲ್ಲ ಅಂದರೆ ನಿಮ್ಮ ಪ್ರಾರ್ಥನೆ ಪೂರ್ವಕವಾಗಿ ಆತ್ಮಪೂರ್ವಕವಾಗಿ ನಿಮಗೆ ಯಾವ ಭಾಷೆ ತಿಳಿದಿದೆಯೋ ಅದೇ ಭಾಷೆಯಲ್ಲಿ ಆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ. ನಿಮಗೆ ಯಾವುದು ಹೋಗಬೇಕು, ಯಾವುದು ಪ್ರಾಪ್ತಿಯಾಗಬೇಕು, ಯಾವ ರೀತಿ ನೆಮ್ಮದಿ ಬೇಕು, ಈ ಸಂಕಲ್ಪವನ್ನು ಮಾಡಿಕೊಂಡು ಒಂದು ವಿಳೆದೆಲೆ ಮೇಲೆ ಆ ಸರಸ್ವತಿ ಅಥವಾ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮುಂದೆ ಒಂದು ಅಡಿಕೆಯ ಅಪ್ಪನ್ನು ಇಟ್ಟುಬಿಟ್ಟು, ಅಂದರೆ ಸಿದ್ಧಿಬುದ್ಧಿ ಸಹಿತವಾಗಿ ಅಡಿಕೆಯ ಹಪ್ಪುಗಳನ್ನು ಇಟ್ಬಿಟ್ಟು ಅದನ್ನು ವಿಧಾನೋಕ್ತವಾಗಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಬಿಟ್ಟು ತದನಂತರವಾಗಿ ಕಡಲೆಯಿಂದ ಮಾಡಿರ್ತಕ್ಕಂಥ ಅಥವಾ ಕಡಲೆ ಬೇಳೆಯಿಂದ ಮಾಡಿರ್ತಕ್ಕಂಥ ನೈವೇದ್ಯ ಮಾಡಬೇಕು. ಓಂ ಮಾತೃಕಾ ಸರಸ್ವತಿ ನಮಃ ಈ ಒಂದವನ್ನ ಮಂತ್ರವನ್ನ ಪಠನೆ ಮಾಡಬೇಕು. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿ ಇದು ಸರಸ್ವತಿ ಪೂಜೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ, ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.